ವೆಲ್ಕಮ್ ಟು ದ ನಾಲೆಡ್ಜ್ ಕಿಚನ್ ವಿತ್ ಪಾರು. ಬನ್ನಿ, ಸಂಡೇ ಸ್ಪೆಷಲ್ ಸಂಡೇ ಬ್ರಂಚ್. ಇದನ್ನು ನೀವು ಸಂಡೇ ಬ್ರಂಚು, ಬ್ರೇಕ್ಫಾಸ್ಟು ಪ್ಲಸ್ ಲಂಚು ಜೊತೆಗೆ ಮಕ್ಕಳಿಗೆ ನೀವು ಲಂಚ್ ಬಾಕ್ಸಿಗೂ ಕೂಡ ಇದನ್ನು ಕಳಿಸ್ಬೋದು. ಇದಕ್ಕೆ ಏನೇನು ಬೇಕು ಅಂದರೆ 1 ಬಟ್ಲು ಗೋಧಿ ಹಿಟ್ಟು, ಅರ್ಧ ಬಟ್ಲು ಜೋಳದ ಹಿಟ್ಟು, 2 ಸ್ಪೂನು ಮೈದಾ, 1 ಸ್ಪೂನು ಕಡಲೆ ಹಿಟ್ಟು, 2 ಸ್ಪೂನು ಅಕ್ಕಿ ಹಿಟ್ಟು ಬೇಕು. ನಾನಿಲ್ಲಿ ಮರ್ತಿದ್ದೀನಿ ಅಕ್ಕಿ ಹಿಟ್ಟು. ಜೊತೆಗೆ 1 ಸ್ಪೂನು ಹಸಿ ಚಟ್ನಿ, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿರೋ ಚಟ್ನಿ, ಜೊತೆಗೆ 2 ಸ್ಪೂನು ಮೊಸರು, ಆಮೇಲೆ ಅಜ್ವಾಯಿನ್ನು, ಜೀರಿಗೆ ಎಲ್ಲದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಅದರ ನಂತರ ಸೊಪ್ಪುಗಳು ನಿಮಗೆ ಯಾವ ಥರ ಸೊಪ್ಪು ಇಷ್ಟ ಆಗುತ್ತೆ ಅದು ಹಾಕ್ಕೊಳ್ಳಿ. ನಾನಿಲ್ಲಿ ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ, ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ, ಜೊತೆಗೆ ಸ್ಪ್ರಿಂಗ್ ಆನಿಯನ್ನು, ಈರುಳ್ಳಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ, ಕ್ಯಾರೆಟ್ ಕೂಡ ತೊಗೊಂಡಿದ್ದೀನಿ. ಸೊ ನಿಮಗೆ ಬೇಕಾಗಿರೋ ಎಲ್ಲ ಸೊಪ್ಪುಗಳನ್ನು ಹಾಕ್ಕೊಂಡು ನೀವಿವಾಗ ಇದನ್ನು ದೋಸೆ ಥರ ಮಾಡಿಕೊಂಡು ಸಂಡೇ ಬ್ರಂಚು ನೀವು ಇದನ್ನು ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಕಳಿಸ್ಬೋದು. ವೆರಿ ಹೆಲ್ದಿ, ಡಯೆಟ್ ಕೂಡ ತುಂಬ ಚೆನ್ನಾಗಿ ಡಯೆಟ್ ಮೇಂಟೈನ್ ಮಾಡೋರು ಕೂಡ ಇದನ್ನು ಒಂದು ಸರ್ತಿ ತಿನ್ಕೊಂಬಿಟ್ರೆ ನಿಮಗೆ ಬ್ರೇಕ್ಫಾಸ್ಟು ಲಂಚು ಎಲ್ಲ ಇದರಲ್ಲೇ ಆಗಿಬಿಡುತ್ತೆ. ಅಷ್ಟು ಪ್ರೋಟೀನು, ವಿಟಮಿನ್ನು, ನಿಮಗೆ ಕಾರ್ಬೋಹೈಡ್ರೇಟು ಎಲ್ಲದೂ ಒಂದು ಪ್ಯಾಕೇಜ್ ಫುಡ್ಡು. ಇದು ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ನೀವು ಇದನ್ನು ರೆಸ್ಟ್ ಮಾಡೋದೇನು ಬೇಕಿಲ್ಲ. ನಿಮಗೆ ರೆಸ್ಟ್ ಮಾಡೋಕ್ಕೆ ಟೈಮ್ ಇದ್ದರೆ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಿ, ಒಂದು 10-15 ನಿಮಿಷ ನೆನೆಸ್ಕೊಳ್ಳೋಕೆ ಬಿಡಿ. ಇಲ್ಲ ಅಂಥೇಳಿದರೆ ಡೈರೆಕ್ಟಾಗಿ ತವಾ ಮೇಲೆ ನೀವು ಹಾಕ್ಕೋಬೋದು. ದೋಸೆ ಥರ ಸ್ವಲ್ಪ ದೋಸೆ ಅಷ್ಟು ತೆಳ್ಳಗೆ ಬರಲ್ಲ, ಸ್ವಲ್ಪ ದೋಸೆಕ್ಕಿಂತ ಸ್ವಲ್ಪ ದಪ್ಪ ಬರುತ್ತೆ. ಇದನ್ನು ನೀವು ಯಾರು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವಾಗ ನಿಮಗೆ ನೆನಪಾಗುತ್ತೆ ದಿಢೀರಂತ ಮಾಡ್ಕೋಬೋದು. ಇದಕ್ಕೇನು ಪ್ರಿಪ್ರೇಷನ್ ಬೇಕಿಲ್ಲ. ಸೊಪ್ಪುಗಳು ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದರೆ ನೀವು ಪ್ಲೇನಾಗಿ ಕೂಡ ಮಾಡಿಕೊಂಡು ಇದನ್ನು ತಿನ್ಕೋಬೋದು. ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ರೋಟೀನ್ ಡಿಶ್ ಅಂತಲೇ ಹೇಳ್ಬೋದು. ಸೊ ಇದನ್ನೊಂದು 5 ನಿಮಿಷ ಬಿಟ್ಟ ಮೇಲೆ ಇದನ್ನು ಹೊಳಸಾಕ್ಬಿಟ್ಟು ನೀವು ನಿಮಗೆ ಯಾವ ಥರ ಚಟ್ನಿ ಬೇಕು ಆ ಥರ ಚಟ್ನಿ ಎಲ್ಲ ಹಾಕ್ಕೊಂಡು ತಿನ್ಬೋದು. ನಾನಿಲ್ಲಿ ಶೇಂಗಾ ಪುಡಿ, ಕಡ್ಲಿ ಪುಡಿ, ನಾವು ಪುಟಾಣಿ ಚಟ್ನಿ ಅಂತ ಏನು ಹೇಳ್ತೀವಲ್ಲ ಅದನ್ನು ಹಾಕ್ಕೊಂಡು ನಾನಿಲ್ಲಿ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದೇ ರೀತಿಯಾದ ಉಪಯುಕ್ತ ಹೈ ಪ್ರೋಟೀನ್ ಡಯಟ್ ಕಾನ್ಷಿಯಸ್ ಎಲ್ಲ ಥರದ ಅಡುಗೆಗಳಿಗಾಗಿ ದ ನಾಲೆಡ್ಜ್ ಕಿಚನ್ ವಿತ್ ಪಾರ್ವತಿ ನನ್ನ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಸಹಕಾರ ನನಗೆ ತುಂಬ ಮುಖ್ಯ. ನೀವು ಬೆಳೆಸಿದ್ರೇ ನಾವು ಬೆಳೆಯೋದು. ಸೊ ನಿಮ್ಮ ಮನೆ ಮಗಳನ್ನು ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ತುಂಬ ಉಪಯುಕ್ತವಾದ ನಿಮಗೆ ಹೆಲ್ದಿ ಡಯೆಟ್ಗೋಸ್ಕರ ಏನೇನು ಬೇಕು ಅದನ್ನೆಲ್ಲ ನಾನು ನಿಮಗೆ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಮನ್ನು ತಲುಪಿಸೋ ಪ್ರಯತ್ನನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ರುಚಿಕರವಾದ ತಿಂಡಿಗಳಿಗಾಗಿ ಫಾಲೋ ಮಾಡಿ. ನೋಡಿ, ಈ ಥರ ನಿಮಗೆ ಯಾವ ಥರ ಬೇಕೋ ಆ ಥರ ಚಟ್ನಿ ಹಾಕ್ಕೊಂಡು ನೀವು ಇದನ್ನು ತಿನ್ಬೋದು.